Fixed 2 marks question for your final annual examination. Yes, the first PUC ಸ್ಟೂಡೆಂಟ್ಸ್ ಕೇಳ್ತಾ ಇದ್ರಿ ಸರ್ ನಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡಿ ಅಂತೇಳಿ. ನಾನು ನೀವು ಕೇಳಿರುವ ಇಂಪಾರ್ಟೆಂಟ್ ಕ್ವಶನ್ ಜೊತೆ ಫಿಕ್ಸ್ 2 marks ಕ್ವಶನ್ ಸಹಿತ ತಂದಿದ್ದೇನೆ. ಸೊ ಈ 2 marks ಸೆಕ್ಷನ್ ಅಲ್ಲಿ ನೀವು ಯಾವುದೇ ರೀತಿ ಮಾರ್ಕ್ಸ್ ಕಳ್ಕೊಳ್ಳಾರ್ದೆ ಔಟ್ ಸ್ಕೋರ್ ಮಾಡಬಹುದು. ಎಸ್, ನಾನು ಕೊಡ್ತಿರುವಂತ ಈ ಫಿಕ್ಸ್ 2 marks ಕ್ವಶನ್ ನ ತಪ್ಪದೆ ರೆಫರ್ ಮಾಡಿ. ಇನ್ನೂ ಎಕ್ಸ್ಟ್ರಾ ಓದ್ಬೇಕಂದ್ರೆ ಫಸ್ಟ್ ನೀವು ಈ ಕ್ವಶನ್ಸ್ ನ ಓದಿ ಆಮೇಲೆ ನೀವು ಎಕ್ಸ್ಟ್ರಾ ಬೇಕಿದ್ರು ಓದ್ಕೊಳ್ಳಿ. ಓಕೆ, so without wasting time, let's get into the topic. So ಇವತ್ತಿನ ಟಾಪಿಕ್ that is a fixed 2 marks question for your annual examination for a first PUC students. So second PUC students ಮಾಡಿದೀನಿ ಆಲ್ರೆಡಿ, ಒಂದ್ಸತಿ ನೋಡ್ಕೊಳ್ಳಿ. ಓಕೆನಾ? ರೈಟ್. ಸೊ ವೆರಿ ಫಸ್ಟ್ ಚಾಪ್ಟರ್. ಸೊ 2 marks ಸೆಕ್ಷನ್ ಅಲ್ಲಿ that is the first chapter, that is units and measurements. ಸೊ ಚಾಪ್ಟರ್ ವೈಸ್ ಲಿಸ್ಟ್ ಔಟ್ ಮಾಡಿದೀನಿ. And first question ನೋಡಿ, mention the SI unit of length, mass, time, temperature, luminous intensity and electric current and amount of substance present. ಓಕೆನಾ? And second question, give any two example for a dimensional physical quantity. Dimensionless physical quantity. ಎರಡು example ಕೊಟ್ರೆ ಸಾಕು. And the next one, write the dimensional formula for force and pressure. And next question, check the correctness of equation. ಇದರ ಎರಡರಲ್ಲಿ ಯಾವುದಾದ್ರೂ ಒಂದು equation ಕೇಳಬಹುದು. That is V is equals to U plus AT ಅಥವಾ S is equals to UT plus half AT square. And third question, that is F is equals to MV square divided by R. ಸೊ ನೀವು ಡೈಮೆನ್ಷನಲ್ ಕರೆಕ್ಟ್ನೆಸ್ ನ ನೋಡ್ಕೊಳ್ಬೇಕು. ಚೆಕ್ ದ ಡೈಮೆನ್ಷನ್ಸ್ ಆಫ್ ದ ಇಕ್ವೇಶನ್ಸ್ ಅಂತ ಹೇಳಿದ್ದಾರೆ. ಓಕೆ, ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಇಕ್ವೇಶನ್, ಇದನ್ನ ನೋಡ್ಕೊಳ್ವಿ. ಆಮೇಲೆ ಇದರ ಜೊತೆ ವಾಟ್ ಆರ್ ದ 3 ಮೇನ್ ಯೂಸಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ನೆಕ್ಸ್ಟ್ ಒನ್, ಮೆನ್ಷನ್ ಎನಿ 3 ಲಿಮಿಟೇಷನ್ಸ್ ಆಫ್ ಡೈಮೆನ್ಷನಲ್ ಅನಾಲಿಸಿಸ್. ಅಂಡ್ ಈ ಕ್ವಶನ್ ಇದೆಯಲ್ಲ, ಸೊ ಈ ಕ್ವಶನ್ 7 marks. ಓಕೆ, ಸೊ ದಟ್ ಇಸ್ 7th ಕ್ವಶನ್, 8th ಕ್ವಶನ್, 9th ಕ್ವಶನ್ ಇದೆಯಲ್ಲ, ಸೊ ಈ ಕ್ವಶನ್ಸ್ ನಿಮಗೆ 3 marks ಕೇಳುವಂತ ಚಾನ್ಸ್ ಇದೆ. ಸರ್ ಅಕಾರ್ಡಿಂಗ್ ಟು ದ ಬ್ಲೂ ಪ್ರಿಂಟ್ ಈ ಕ್ವಶನ್ಸ್ ಕೇಳಲ್ಲ, ನಮಗೆ ಬರೀ 3 marks ಕೊಡ್ತಾರೆ. ಒಂದು MCQ, ಇನ್ನೊಂದು 2 marks ಸೆಕ್ಷನ್ ಅಂತ ಹೇಳಿ, ಕರೆಕ್ಟಾ? ಸೊ 2 marks ಕೇಳ್ತಾರ. ಬಟ್ ಯಾಕೆ ಇನ್ಕ್ಲೂಡ್ ಮಾಡಿದಿರಾ ಅಂತ ಹೇಳಿದ್ರೆ, ಸೊ ಪ್ರೀವಿಯಸ್ ಎಕ್ಸಾಮ್ ಗಳಲ್ಲಿ ಈ ಕ್ವಶನ್ಸ್ ನ ನಿಮಗೆ 3 marks ಕೇಳಿದಾರೆ. ಸೊ ಇವಾಗ ಏನ್ ಮಾಡ್ಬೋದು ಅಂದ್ರೆ ಸ್ವಲ್ಪ ಚೇಂಜ್ ಮಾಡಿ, ಕ್ವಶನ್ ನ ಚೇಂಜ್ ಮಾಡಿ ನಿಮಗೆ ಇದೇ ಕ್ವಶನ್ಸ್ ನ ಆಲ್ಟರ್ ಮಾಡಿ ಕೊಡ್ತಾರೆ ಫಾರ್ 2 marks. ಅದು ಡೈರೆಕ್ಟ್ ಆಗಿ 3 marks ಸಹಿತ ಕೊಡೋ ಚಾನ್ಸ್ ಇದೆ. ಓಕೆ, ಸರ್ಪ್ರೈಸ್ ಮಾಡಕ್ಕೆ ನಿಮಗೆ ಇದೇ ಕ್ವಶನ್ಸ್ ನ 2 marks ಇದೆಯಲ್ಲ, 2 marks ಕ್ವಶನ್ ಕೊಡಬೇಕು. ಆಕ್ಚುಲ್ ಆಗಿ 2 marks ಕೊಡ್ಬೇಕು. ಅವ್ರು ಏನ್ ಮಾಡ್ತಾರೆ, ಸೊ ಸರ್ಪ್ರೈಸ್ ಆಗಿ ನಿಮಗೆ ಇದು 3 marks ಕ್ವಶನ್ ಕೊಡಬಹುದು. ಓಕೆನಾ? ಸೊ ಇವು ಲಾಸ್ಟ್ 3 ಕ್ವಶನ್ಸ್ ಅಂತೂ ದಟ್ ಇಸ್ ಫಾರ್ 3 marks, ಬಟ್ ಸರ್ಪ್ರೈಸ್ ಆಗಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಫಾರ್ 2 marks ಆಲ್ಸೋ, ರೈಟ್? ಅಂಡ್ ದ ನೆಕ್ಸ್ಟ್ ನೋಡೋಣ. ಸೊ ದಟ್ ಇಸ್ ಸೆಕೆಂಡ್ ಚಾಪ್ಟರ್, ಮೋಷನ್ ಇನ್ ಎ ಸ್ಟ್ರೇಟ್ ಲೈನ್. ಜಸ್ಟ್ 6 ಕ್ವಶನ್ಸ್ ಓದ್ಕೊಳ್ಳಿ. ಏನು, ವಾಟ್ ಆರ್ ದ 3 ಮೇನ್ ಇಕ್ವೇಶನ್ಸ್ ಆಫ್ ಅ ಮೋಷನ್. And the next one, distinguish between distance and displacement of the particle. And third question, draw position time graph of 2 bodies with equal velocities and unequal velocity in a same direction. And the next question, what is the mean by velocity time graph? Represent uniform motion on VT graph. And next question, represent uniform acceleration and deceleration. Okay, that is nothing but decelerated motion in a VT graph. ಅಂದ್ರೆ ಗ್ರಾಫಿಕಲ್ ಪ್ರೆಸೆಂಟೇಷನ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಫಾರ್ 2 marks. ಸರ್ 3 marks ಯಾವ ತರ ಕೇಳ್ತಾರೆ ಅದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಂಡ್ ನೆಕ್ಸ್ಟ್ 6th ಕ್ವಶನ್ ನೋಡಿ, ಎ ಬಾಲ್ ಇಸ್ ಥ್ರೋನ್ ಸ್ಟ್ರೈಟ್ ಅಪ್, ವಾಟ್ ಇಸ್ ಇಟ್ಸ್ ವೆಲಾಸಿಟಿ ಅಂಡ್ ಆಕ್ಸಲರೇಷನ್ ಅಟ್ ದ ಟಾಪ್ ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಅನಾಲಿಸಿಸ್ ಬೇಸ್ ಮೇಲೆ ಇದೆ ಈ ಕ್ವಶನ್. ಸೊ ಅದೇ ರೀತಿ ಚಾಪ್ಟರ್ ವೈಸ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ ದಟ್ ಇಸ್ ದ ಫಿಕ್ಸ್ 2 marks ಕ್ವಶನ್ಸ್ ನೋಡ್ತಾ ಹೋಗೋಣ. ಓಕೆನಾ? ಸೊ ದಿಸ್ ಇಸ್ ಫಾರ್ ಥರ್ಡ್ ಚಾಪ್ಟರ್, ಮೋಷನ್ ಇನ್ ಅ ಪ್ಲೇನ್. 7 ಕ್ವಶನ್ಸ್ ಇದೆ ಈ ಸ್ಲೈಡ್ ಅಲ್ಲಿ. ಅಂಡ್ ಇಲ್ಲಿ ಟೋಟಲ್ ಕೌಂಟ್ ಮಾಡಿದ್ರೆ ದಟ್ ಇಸ್ ದ 10 ಕ್ವಶನ್ಸ್ ಫ್ರಮ್ ಮೋಷನ್ ಇನ್ ಅ ಪ್ಲೇನ್. ಇಷ್ಟೇ ಓದ್ಕೊಳ್ಳಿ, ಬೇರೆ ಏನು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಓಕೆನಾ? ಅಂಡ್ ಓದೋ ಅವಶ್ಯಕತೆ ಬಂತು ಅಂತಂದ್ರು ಸಹಿತ, ಸರ್ ನಾನು ಎಕ್ಸ್ಟ್ರಾ ಓದಬೇಕು, ಐ ಡೋಂಟ್ ವಾಂಟ್ ಟು ಟೇಕ್ ರಿಸ್ಕ್ ಅಂತಂದ್ರೆ ಯು ಕ್ಯಾನ್ ಎಕ್ಸ್ಟ್ರಾ ಓದ್ಬೋದು. ಓಕೆನಾ? ಆಫ್ಟರ್ ಲರ್ನಿಂಗ್ ದೀಸ್ 10 ಕ್ವಶನ್ಸ್. ಓಕೆ, ಅಂಡ್ ದ ನೆಕ್ಸ್ಟ್ ನೋಡೋದಾದ್ರೆ ಲಾಸ್ ಆಫ್ ಮೋಷನ್ ಇನ್ ದ 10 ಕ್ವಶನ್ಸ್, and work energy and power in the 7 questions, and the next thermal properties of a solids in the 4 questions, and next one kinetic theory of a gases in the ನಮಗೆ 5 questions, and the last one that is the waves in the 3 questions ನ ಓದ್ಕೊಂಡ್ರೆ ಸಾಕು. and ಇಷ್ಟೇ ನಿಮಗೆ ಕ್ವಶನ್ಸ್ ಕೇಳೋದು ಫಾರ್ 2 marks ಸೆಕ್ಷನ್. ಓಕೆನಾ? ಅಂಡ್ ಈ ಕ್ವಶನ್ಸ್, ಈ PDF ನಿಮಗೆ ಬೇಕಾದಲ್ಲಿ ನಾವು ನಿಮಗೆ ವಾಟ್ಸ್ಆಪ್ ನಲ್ಲಿ ಪ್ರೊವೈಡ್ ಮಾಡ್ತೀವಿ. ಸೊ ವಾಟ್ಸ್ಆಪ್ ಚಾನಲ್ದು ಲಿಂಕ್ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಆ ಡಿಸ್ಕ್ರಿಪ್ಷನ್ ಯೂಸ್ ಮಾಡ್ಕೊಂಡು ವಾಟ್ಸ್ಆಪ್ ಚಾನಲ್ ಜಾಯ್ನ್ ಆಗಿ, ಜಾಯ್ನ್ ಆದ್ಮೇಲೆ ನಿಮಗೆ ಇದು ಅಂದ್ರೆ ನಿಮಗೆ ಈ ಫೈಲ್ ನಿಮಗೆ ಸಿಗುತ್ತೆ ಯಾವ್ದ್ರಲ್ಲಿ, ವಾಟ್ಸ್ಆಪ್ ಚಾನಲ್ ಅಲ್ಲಿ. ಅಂಡ್ ನೀವು ಹೇಳಿ, ಸೊ ನೀವು ಇಂಪಾರ್ಟೆಂಟ್ ಕ್ವಶನ್ ಕೇಳಿದ್ರೆ ನಾನು 2 marks ಫಿಕ್ಸ್ ಕ್ವಶನ್ ನಿಮ್ಮ ಮುಂದೆ ತಂದಿದ್ದೇನೆ ಆಸ್ ಯು ಡಿಮ್ಯಾಂಡೆಡ್. ಓಕೆ, ಸೊ ಇವಾಗ ನಿಮ್ಮ ಡಿಮ್ಯಾಂಡ್ ಏನಂತ ಹೇಳಿ ನೆಕ್ಸ್ಟ್. ಓಕೆ, ನೆಕ್ಸ್ಟ್ ವಿಡಿಯೋ ನಾನು ಏನ್ ಮಾಡ್ಬೇಕು, ನಿಮಗೆ ಏನ್ ಬೇಕು, ನಿಮಗೆ ವೆದರ್ 2 marks 3 marks ಕ್ವಶನ್ಸ್ ಬೇಕಾ, ಅಥವಾ 5 marks ಡೆರಿವೇಷನ್ಸ್ ಬೇಕಾ, ಅಥವಾ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಕಾ, ನೀವು ಏನ್ ಬೇಕಾ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋ ನಾನು ಅದೇ ವಿಡಿಯೋ ಜೊತೆ ಬರ್ತೇನೆ. ಓಕೆ, ಸೊ ನೀವು ಯಾವ್ದು ಜಾಸ್ತಿ ಕಮೆಂಟ್ಸ್ ಮಾಡ್ತೀರಲ್ಲ, ಯಾವ್ದು ಟಾಪಿಕ್ ಬಗ್ಗೆ
3 ಮಾರ್ಕ್ಸ್ ಬೇಕಾ? 3 ಮಾರ್ಕ್ಸ್ ಅಂತ ಏನೋ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. 5 ಮಾರ್ಕ್ಸ್ ಡೆರಿವೇಷನ್ ಬೇಕಾ? 5 ಮಾರ್ಕ್ಸ್ ಡೆರಿವೇಷನ್ಸ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಥವಾ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಬೇಕು ಸರ್ ಅಂತ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆ ವಿಡಿಯೋ ನೆಕ್ಸ್ಟ್ ನಮ್ಮ ಯೂಟ್ಯೂಬ್ ನಲ್ಲಿ ಇರುತ್ತೆ. ಓಕೆ, ದಾಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ನೀವು ಕೇಳಿರೋ ವಿಡಿಯೋ ಜೊತೆ ಬರ್ತೇನೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.